ಎಲ್ರಿಗೂ ನಮಸ್ಕಾರ. ವರ್ಲ್ಡ್ ಆಫ್ ಪೂಜಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಅಂದರೆ ಮಸಾಲ ಪಡ್ಡು. ನಾರ್ಮಲ್ ಪಡ್ಡನ್ನ ನಾವೆಲ್ಲರೂ ತಿಂದೇ ಇರ್ತೀವಿ. ಮಸಾಲ ಪಡ್ಡುನ ಒನ್ ಟೈಮ್ ಮಾಡ್ಕೊಳ್ತೀನಿ. ನೀವು ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಿ. ಯಾವ ರೀತಿಯಾಗಿ ಪರ್ಫೆಕ್ಟ್ ಆದಂಥ ಮಸಾಲ ಪಡ್ಡುವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನಿವತ್ತು ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ನನಗೂ ಸಪೋರ್ಟ್ ಸಿಗುತ್ತೆ. ನನಗೂ ಇನ್ನೂ ಹೆಚ್ಚಿನ ರೆಸಿಪೀಸ್ಗಳನ್ನ ತೋರಿಸ್ಕೊಡೋಕ್ಕೆ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ರೀತಿಯಾಗಿ ನಾವು ಪರ್ಫೆಕ್ಟ್ ಆದಂಥ ಮಸಾಲ ಪಡ್ಡು ಮಾಡೋದು ಅಂತ ಹೇಳಿ ಬನ್ನಿ ತಿಳ್ಕೊಳ್ಳೋಣ. ನಾನು ಮೊದಲಿಗೆ ನೋಡಿ 1 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಬರುತ್ತಲ್ಲ ಅದೇ ಅಕ್ಕಿನ ತೊಗೊಳ್ಬೇಕು. ಆ ಅಕ್ಕಿಯಿಂದನೇ ಪಡ್ಡಾಗಿರ್ಬೋದು, ದೋಸೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬರೋದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಗ್ಲಾಸಿಂದ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ನೋಡಿದ್ರೆ ನೋಡಿ ಇದೇ ಅಕ್ಕಿ ತೊಗೊಳ್ತಾ ಇರೋದು. ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ತೊಗೊಂಡಿದ್ದೀನಿ. ಹಾಗೂ ನಾನು ಇದಕ್ಕೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನೀವು 1/4 ಗ್ಲಾಸ್ಗಿಂತ ಸ್ವಲ್ಪ ಹೆಚ್ಚಿಗೆಯಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು. ನೀವು ಯಾವ ಗ್ಲಾಸಿಂದ ಅಳತೆ ಮಾಡ್ಕೊಂಡಿರ್ತೀರ ಅದರಿಂದ ತೊಗೋಬೇಕು. ನಾನಿಲ್ಲಿ ಉದ್ದಿನ ಬೇಳೆ ತೊಗೋತಾ ಇದ್ದೀನಿ. ನೀವು ಪಡ್ಡು ಮಾಡಿ, ದೋಸೆ ಮಾಡಿ, ಏನೇ ಮಾಡಿ ಉದ್ದಿನ ಬೇಳೆಗಿಂತ ಉದ್ದಿನ ಕಾಳು ಹಾಕಿದರೆ ಅದರದ್ದು ರುಚಿನೇ ಬೇರೆ ಹಾಗೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತೊಗರಿಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀವು ಬೇರೆ ನೆನೆಸೋ ಹಾಗಿಲ್ಲ, ಎಲ್ಲನೂ ಒಟ್ಟಿಗೆ ಒಂದೇ ಕಡೆ ನೀಟಾಗಿ ವಾಶ್ ಮಾಡಿಕೊಂಡು ಒಂದೇ ಕಡೆ ನೆನೆಸಿಡಿ. ಹಾಗಾಗಿ ಎಲ್ಲ ನಾವು ಮಿಕ್ಸಿ ಮಾಡಿದಾಗ ಎಲ್ಲ ನೀಟಾಗಿ ಬೆರ್ಕೊಳ್ಳುತ್ತೆ. ಹಾಗಾಗಿ ಒಂದೇ ಕಡೆ ನೆನೆಸಿ, ಸಪ್ರೇಟಾಗಿ ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ ನಾನು ರೈಸ್ ಹಾಕ್ತಾ ಇಲ್ಲ, ನಾವು ಅವಲಕ್ಕಿನ ಯೂಸ್ ಮಾಡ್ತಿದ್ದೀನಿ. ಇದರಿಂದ ತುಂಬಾ ಪಫಿ ಆದಂಥ ನಮಗೆ ಕ್ರಿಸ್ಪಿ ಮೇಲ್ಗಡೆಯಿಂದ ಸ್ಮೂತಾಗಿ ಪಡ್ಡು ಬರುತ್ತೆ. ಹಾಗಾಗಿ ಅವಲಕ್ಕಿನ ನೆನೆಸ್ತಾ ಇದ್ದೀನಿ ನಾನು. ನಾವು ಎದರಲ್ಲಿ ನೆನೆಸಿದ್ವಲ್ಲ ಎಲ್ಲನೂ ಒಟ್ಟಿಗೆ ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಳ್ಬೇಕು. ನೋಡಿ ಈ ಥರ ಮಾಡ್ಕೊಳ್ಬೇಕು. ಈ ಥರ ನೋಡಿ ನಾನು ಬೆಳಗ್ಗೆ ನೆನೆಸಿದ್ದೆ, ಒಂದು 6 hour ಆಗಿದೆ. ಇವಾಗ ಈವ್ನಿಂಗ್ ಅಷ್ಟೊತ್ತಿಗೆ ನಂದು ಎಲ್ಲದು ನೆನೆಸಿರೋದು ಎಲ್ಲ ಕಾಳು ನೆಂದೋಗಿದೆ. ನೋಡಿ ಇದನ್ನು ನೀಟಾಗಿ ನೀರೆಲ್ಲ ತಕ್ಕೊಂಡ್ಬಿಟ್ಟು 1 ಟೈಮ್ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ ದೋಸೆ ಹಿಟ್ಟಿಗೆ ನಾವು ಯಾವ ರೀತಿ ನೀರು ಹಾಕ್ಕೊಂಡು ಮಾಡ್ತೀವಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಇದ್ರ ಹದ ಬಂದುಬಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ದಪ್ಪನಾಗೇ ಇರಬೇಕು. ಪಡ್ಡಿಗೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗೇ ನಾವು ರುಬ್ಕೊಳ್ಬೇಕು. ನೀರು ಕಡಿಮೆ ಹಾಕ್ಕೊಂಡು ರುಬ್ಕೊಳ್ತಾ ಬನ್ನಿ. ನೋಡಿ ನಾನು ಯಾವ ರೀತಿ ತೋರಿಸಿದ್ದೀನಲ್ಲ ಅದೇ ಥರ ನೀವು ಕನ್ಸಿಸ್ಟೆನ್ಸಿ ಅದೇ ರೀತಿ ಮೇಂಟೈನ್ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಪಡ್ಡು ಬರುತ್ತೆ. ನೋಡಿ ಈ ಥರ ಆಗಿದೆಯಲ್ಲ, ಈ ಥರ ದಪ್ಪನಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿದ್ರಲ್ಲ, ನೋಡಿ ನಾನೆಲ್ಲ ಮಿಕ್ಸಿ ಎಲ್ಲ ಮಾಡ್ಕೊಂಡಿರೋದನ್ನು ಪಾತ್ರೆಯಲ್ಲಿ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನೀವು ಕೆಳಗಡೆ ಹಾಕಿದರೆ ತೆಳ್ಳಗೆ ನೀರು ಥರ ಬೀಳಬಾರ್ದು, ಈ ಥರ ದಪ್ಪಾಗಿ ಬೀಳ್ಬೇಕು. ನೋಡಿ ಎಲ್ಲದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಗ್ರೈಂಡ್ ಆದಮೇಲೆ ನೀವು ನೈಟು ಇದನ್ನು ಪ್ಲೇಟ್ ಹಾಕಿ ಮುಚ್ಚಿಬಿಡ್ಬೇಕು. ನೋಡಿ ಈ ಥರ ನೈಟು ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ನೀವು ತೆಗೆದಾಗ ನೋಡಿ ಯಾವ ರೀತಿಯಾಗಿ ನಮ್ಮದು ಹಿಟ್ಟು ನೀಟಾಗಿ ಇದು ಆಗಿ ಬಬಲ್ಸ್ ಎಲ್ಲ ಬಂದು ನೀಟಾಗಿ ಉಬ್ಕೊಂಡಿದೆ. ನೋಡಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ದಪ್ಪನಾಗಿ ಬರ್ತಾಯಿದೆ, ಉಬ್ಕೊಂಡಿದೆ ನಮ್ಮದು ಹಿಟ್ಟು. ಈ ಥರ ಆಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡ್ಮೇಲೆ ನಾವು ಬೆಳಗ್ಗೆನೇ ಇದಕ್ಕೆ ಉಪ್ಪು ಮತ್ತು ಒಂದಿಷ್ಟು ಸೋಡಾ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ನೈಟೆಲ್ಲ ಹಾಕ್ತಾಯಿಲ್ಲ. ಇವಾಗ ನಾನು ಉಪ್ಪು ಮತ್ತು ಸೋಡಾ ಪುಡಿಯನ್ನು ಎರಡೂ ಇದೇ ಟೈಮಲ್ಲೇ ಹಾಕಿಬಿಟ್ಟು ಮಾರ್ನಿಂಗೇ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅದನ್ನು. ಅದು ನೀಟಾಗಿ ಉಬ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ಮಸಾಲ ಪಡ್ಡು ಮಾಡೋದಕ್ಕೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಏನು ಹಿಟ್ಟು ಮಾಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನ ಸಣ್ಣದಾಗಿ ಕೂಡ ಹೆಚ್ಕೊಳ್ಬೋದು, ನಿಮಗೆ ಯಾವ ರೀತಿ ಬೇಕು ಆ ಥರ ನೀವು ಕನ್ಸಿಸ್ಟೆನ್ಸಿಯಲ್ಲಿ ಹೆಚ್ಕೊಂಡು ಹಾಕ್ಕೊಳ್ಬೇಕು. ಮತ್ತು ಇದಕ್ಕೇ ಕರಿಬೇವನ್ನು ಕೊತ್ತಂಬರಿಯನ್ನು ಸ್ವಲ್ಪ ಕಟ್ ಮಾಡಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೆಲವೊಬ್ಬರು ಬೇಯಿಸಿಬಿಟ್ಟು ಹಾಕ್ಕೊಳ್ತಾರೆ, ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಈ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನೋಡಿ ಈ ಥರ ಗ್ಯಾಸ್ ಮೇಲೆ ನಾನು ಈಗ ಪಡ್ಡಿನ ಹಂಚನ್ನು ಇಟ್ಕೊಂಡಿದ್ದೀನಿ.
ಇಟ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಆಯಿಲ್ ಹಾಕ್ಬಿಟ್ಟು ಎಲ್ಲದನ್ನು ನೀಟಾಗಿ ಪಡ್ಡು ಕಲಿಸ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಒಂದೊಂದಾಗಿಯೇ ಹಾಕ್ಕೊಳ್ತಾ ಬರಬೇಕು. ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ನೀಟಾಗಿ ಪಡ್ಡಿನ ಹಂಚಿನಲ್ಲಿ ನಾವು ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಅದು ಕಾದಿರಬೇಕು ನೀಟಾಗಿ, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ, ಒಂಥರ ಕ್ರಿಸ್ಪಿ ಆಗೋದಿಲ್ಲ ಬೇಗ. ಈ ಥರ ನೋಡಿ ಎಲ್ಲದಕ್ಕೂ ನಾವು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಮುಚ್ಚಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದು ಆದಮೇಲೆ ಪ್ಲೇಟ್ ತೆಗೆದ್ಮೇಲೆ ನೋಡಿ ಈ ಥರ ಆಗಿದೆ. ಈಗ ಒಂದು ಸೈಡ್ ಬೆಂದಿರೋದ್ರಿಂದ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಬೇಕು. ಎಲ್ಲದನ್ನು ಒಂದೊಂದಾಗಿ ಈ ಥರ ಒಂದು ಸ್ಪೂನ್ ಅಥವಾ ಶಾರ್ಪ್ ನೈಫಿಂದ ಈ ಥರ ನೀವು ತಿರುಗಿಸ್ಕೊಳ್ತಾ ಬರಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಮೇಲ್ಗಡೆ ಎಲ್ಲ ನಮ್ಮ ಪಡ್ಡು ಅಂತ ಹೇಳಿ. ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಡೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಕೂಡ. ನೀವು ಈ ಥರ ಟ್ರೈ ಮಾಡ್ಕೊಂಡು ನೋಡಿ, ಮತ್ತೆ ಪದೇ ಪದೇ ನೀವೇ ಮಾಡಿಕೊಂಡು ತಿಂತೀರಾ, ಆ ಥರ ಇರುತ್ತೆ ರೆಸಿಪಿ. ಇದಕ್ಕೆ ನೀವು ಬೇಕಾದರೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು, ಅದು ಇನ್ನೂ ಟೇಸ್ಟ್ ಇರುತ್ತೆ. ನೋಡಿ ಈ ಥರ ನಾನು ಪ್ಲೇಟಲ್ಲಿ ತಗೊಂಡಿದ್ದೀನಿ, ಯಾವ ರೀತಿ ಇದೆ ಅಂತ ಹೇಳಿ.